ಕಾಂಗ್ರೆಸ್ಗೆ ಶಕ್ತಿ ಕೊಡುತ್ತಿದ್ದವರೇ ಹಿಂದುಳಿದ ವರ್ಗದವರು. ಕ್ರಮೇಣ ಅದು ಬಿಜೆಪಿ ಪಾಲಾಯಿತು. ಆದರೆ ಈ ಬಾರಿ ಹಿಂದುಳಿದ ವರ್ಗದವರಿಗೆ ಬಿಜೆಪಿಯ ದುರಾಡಳಿತ ಅರ್ಥವಾಗಿದೆ. ಕಾಂಗ್ರೆಸ್ ಆಡಳಿತದ ಮೇಲೆ ವಿಶ್ವಾಸ ಮೂಡಿದೆ. ಈ ಬಾರಿ ಮತ್ತೆ ಕಾಂಗ್ರೆಸ್ಗೆ ಶಕ್ತಿ ತುಂಬಲಿದ್ದಾರೆ ಎಂದು ಮಿಥುನ್ ರೈ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವರು ಮೂಡಬಿದ್ರೆಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಈ ಬಾರಿ ಪದ್ಮರಾಜ್ ಅವರು ದಾಖಲೆಯ ಮತಗಳ ಅಂತರದಲ್ಲಿ ಜಯ ಗಳಿಸಲಿದ್ದು, ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 25,000 ಮತಗಳ ಲೀಡ್ ಸಿಗಲಿದೆ ಎಂದು ಹೇಳಿದರು. 1974 ಇಸ್ವಿಯಲ್ಲಿ ಒಕ್ಕಲು ಮಸೂದೆ ಕಾನೂನು ಬಂದಂತ ಸಂದರ್ಭದಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗೆ ಹಿಂದುಳಿದ ವರ್ಗದ ಜನರ ಆಶೀರ್ವಾದ ಪಡೆದಂತಹ ನೆನಪು ಇವತ್ತು ಕೂಡ ನಮ್ಮ ಮನಸ್ಸಿನಲ್ಲಿ ಶಾಶ್ವತ ಇದೆ. ಆ ಸಂದರ್ಭದಲ್ಲಿ ಒಂದು ಗಾದೆ ತುಳುವಲ್ಲಿ, ನನ್ನ ಕಾಂಗ್ರೆಸ್ ಲೈಟ್ ಕಂಬ ಉಂಟುನಲ್ಲ ಗೆಲ್ಪೇರಿ. ಯಾಕೆಂದ್ರೆ ಕಾಂಗ್ರೆಸ್ ಮಾಡಿದಂತಹ ಒಂದು ಸಾಧನೆ ಬಹಳಷ್ಟು ಹಿಂದುಳಿದ ವರ್ಗ ಜನರ ನಾವು ಮಾಡುವಂಥದ್ದು. ಇವತ್ತು ಈ ಚುನಾವಣೆ ಇದು ಅಭಿವೃದ್ಧಿಯ ಪರವಾದ ಚುನಾವಣೆ ಆಗಲಿ ಹೊರತು ಮಂಟಪಿಲ್ಲವೆಂಬ ಬಿಂಬಿಸುವಂತ ಚುನಾವಣೆ ಆಗುವುದು ಬೇಡ. ಈ ಚುನಾವಣೆ ಈ ಜಿಲ್ಲೆಯ ಸರ್ವತೋಮ ಅಭಿವೃದ್ಧಿಗೆ, ಈ ಚುನಾವಣೆ ಈ ಜಿಲ್ಲೆಯ ಸೌಹಾರ್ದತೆಗೆ, ಈ ಚುನಾವಣೆ ಈ ಜಿಲ್ಲೆಯ ಬಹಳಷ್ಟು ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸೃಷ್ಟಿಸುವಂತಹ ಚುನಾವಣೆ ಈ ಚುನಾವಣೆ ಮೂಡಿಬರಲಿ. ನಮ್ಮ ಉದ್ದೇಶ ಈ ಚುನಾವಣೆಯಲ್ಲಿ ಬಹುಶಃ ಜಿಲ್ಲಾದ್ಯಂತ ಒಳ್ಳೆಯ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ರೂಪಾಯಿಯನ್ನು ನಮ್ಮ ಪ್ರತಿ ಮನೆಯವರಿಗೆ ಕೊಡುವಂತಹ ಕೆಲಸ ಕಾರ್ಯ ಆಗ್ತದೆ ಎಂಬ ಮಾತನ್ನು ಹೇಳುತ್ತಾ ನಾವು ನುಡಿದಂತೆ ನಡೆದಿದ್ದೇವೆ, ಅಂದೂ ನಡೆದಿದ್ದೇವೆ, ಇನ್ನೂ ನಡೆದಿದ್ದೇವೆ, ಮುಂದೆಯೂ ನಡೀತೇವೆ.